ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಸ್ವಾಗತ ಎಲ್ಲರಿಗೂ ಹೊಸ ವೀಡಿಯೋಗೆ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್. ವೆಲ್ಕಮ್ ಟು ಪ್ರಿನ್ಸ್ ಲಾಕ್ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ತೋರಿಸ್ಬೇಕಿತ್ತು ಈ ವಿಡಿಯೋದು, ಬಟ್ ನಾನು ತೋರಿಸಿಲ್ಲ. ತುಂಬ ಜನ ಹೇಳ್ತಾಯಿದ್ರಿ, ಬ್ರೋ ಕೆಳಗಡೆ ಸ್ವಲ್ಪ ಜಾಸ್ತಿ ಗಲೀಜಾಗುತ್ತೆ, ಮಣ್ಣು ಜಾಸ್ತಿ ಬೀಳುತ್ತೆ ನಿಮ್ಮ ದಾವಡಿಲಿ, ಅದಕ್ಕೆ ಕೆಳಗಡೆ ನಾವು ವ್ಯವಸ್ಥೆ ಮಾಡಿರಿ, ಇಲ್ಲಾಂದರೆ ಕೆಳಗಡೆ ಸಿಮೆಂಟನ್ನು ಹಾಕ್ಸಿ ಅಂತ ಇದ್ರಿ. ಸೊ ಬಟ್ ಸಿಮೆಂಟ್ ಹಾಕ್ಸೋ ಅಷ್ಟೆಲ್ಲ ಬಜೆಟ್ ಇವಾಗ ಸದ್ಯಕ್ಕಿಲ್ಲ. ಅದಕ್ಕೋಸ್ಕರ ಒಂದು ಈ ಥರ ಮಾಡಿದ್ದೀನಿ ನೋಡಿರಿ, ಯಾವ ಥರ ಕಾಣಿಸ್ತಾ ದಾವಡಿ ಅಂತ. ಫುಲ್ಲು ಒಂದು ಇಲ್ಲಿಂದ ಓಕೆನಾ, ಇಲ್ಲೊಂದು ಸ್ವಲ್ಪ ಅಪ್ಪು ಥರ ಐತೆ, ಇಲ್ಲಿಂದ ಬಿಟ್ಟು ಫುಲ್ ಇದ್ರಲ್ಲಿ ಕವರ್ ಮಾಡಿಬಿಟ್ಟಿದ್ದೀನಿ. ಲಾಂದ್ ಈ ಥರದ್ದು ಇತ್ತು ನಮ್ಮ ಹತ್ರ ಎಕ್ಸ್ಟ್ರಾ. ಸೊ ಇಲ್ಲೊಂದು ಸ್ವಲ್ಪ ಇತ್ತು, ಇದೊಂದು ಸ್ವಲ್ಪ ಇತ್ತು, ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಇತ್ತು. ಅದನ್ನ ಏನು ಮಾಡಿದ್ದೀನಿ, ಎರಡು ಮಿಕ್ಸ್ ಮಾಡಿಬಿಟ್ಟು ಕಟ್ ಪೀಸ್ ಮಾಡಿಬಿಟ್ಟು ಕ್ಲೀನಾಗಿ ಹಾಕಿದ್ದೀನಿ. ನೋಡಿರಿ ಈ ಥರ ಕಾಣಿಸ್ತೈತೆ ದಾಡಿ. ಒಂದೊಂದಾಗೆ ಮಾಡ್ಕೊಂಡು ಹೋಗೋಣ ಗೈಸ್, ಎಲ್ಲದು ಒಟ್ಟಿಗೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಏನಿಲ್ಲ, ಇದನ್ನ ಎತ್ಬಿಟ್ಟು ಒದ್ರಬಿಟ್ಟು ವಾಪಸ್ ಹಂಗೆ ಹಾಕ್ಬೋದು, ನಮಗೆ ಜಾಸ್ತಿ ಗಲೀಜು ಕೂಡ ಬೀಳಲ್ಲ. ಹಾಗೆ ನೋಡಿ ಮರಿಗೆ ಫೀಡ್ ಮಾಡ್ತೈತೆ ಅಪ್ಪ. ಇವಾಗ ಬೆಳಿಗ್ಗೆ ಬಂದ್ಬಿಟ್ಟು ಮರಿಗಳಿಗೆ ಫೀಡ್ ಇರಲ್ವಲ್ಲ, ಸೊ ಅಂದರೆ ಫೀಡ್ ಇರುತ್ತೆ, ನೀರು ಇರಲ್ವಲ್ಲ. ನೋಡಿ ಮರಿಗಳಿಗೆ ನೀರು ಕುಡಿಸಿದ್ರೆ ನೀವು ಈ ಥರ ನೋಡಿ, ಇಲ್ಲೂ ಫೀಡಿಂಗ್ ಮಾಡ್ತೈತೆ, ಅಲ್ಲಿ ಫೀಡಿಂಗ್ ಮಾಡ್ತೈತೆ. ಬೆಳಗ್ಗೆ ಬಂದ್ಬಿಟ್ಟು ನೀರು ಕೊಟ್ಬಿಟ್ರೆ ಈ ಥರ ಬೆಳಗ್ಗೆನೇ ಬೇಗ ಫೀಡ್ ಮಾಡ್ಕೊಳ್ಳುತ್ತೆ, ಇಲ್ಲಾಂತಂದರೆ ಒಂದೇ ಟೈಮ್ ಫೀಡ್ ಮಾಡುತ್ತೆ. ಅದಕ್ಕೋಸ್ಕರ ಆದಷ್ಟು ಮರಿಗಳೆಲ್ಲ ಇದ್ದಾಗ ಈ ಥರ ಬೆಳಗ್ಗೆ ಬಂದು ನೀರು ಕೊಟ್ಟರೆ ನೋಡಿ ಫೀಡಿಂಗ್ ಮಾಡುತ್ತೆ. ಆವಾಗ ಎರಡೂ ಕೂಡ ಚೆನ್ನಾಗಿ ಗ್ರೋತ್ ಬರುತ್ತೆ, ಒಂದಕ್ಕೊಂದೊಂದು ಥರ ಗ್ರೋತ್ ಆಗೋಲ್ಲ, ಕರೆಕ್ಟಾಗಿ ಗ್ರೋತ್ ಬರುತ್ತೆ. ಓಕೆನಾ, ಆ ಥರ ಏನಾದರೂ ಆದರೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಇವತ್ತಿನ ವೀಡಿಯೋ ದಾವಡಿಲಿರಲ್ಲ, ಔಟ್ಸೈಡ್ ಹೋಗ್ತಾಯಿದ್ದೀರಿ. ಸೊ ನಾನು ಮತ್ತು ಪ್ರಜು ಔಟ್ಸೈಡ್ ಹೋಗ್ತಾಯಿದ್ದೀರಿ. ಏನಕ್ಕಪ್ಪ ಅಂತಂದರೆ ಒಂದು ಬಾಡಿ ಬಿಲ್ಡಿಂಗ್, ಯಾವುದದು ಮೆನ್ ಫಿಸಿಕ್ದು ಕಾಂಪಿಟೇಷನ್ಗೆ ನಂಬರ್ ತೊಗೊಳಕ್ಕೆ, ಅಂದರೆ ಒಂದು ನಂಬರ್ ಕೊಡ್ತಾರೆ ನೋಡಿ ಸ್ಟಾರ್ಟಿಂಗಲ್ಲಿ. ಸೊ ಅದನ್ನ ತೊಗೊಳಕ್ಕೆ ಇವತ್ತು ಹೋಗ್ತಾಯಿದ್ದೀರಿ, ಕೋಣನಕುಂಟೆ ಹತ್ರ ಹೋಗ್ತಾಯಿದ್ದೀರಿ. ಸೊ ಅದನ್ನ ತೋರಿಸ್ಬೇಕು, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಯಾಕಂತಂದರೆ ಸ್ಟಾರ್ಟಿಂಗಲ್ಲಿ ಎಲ್ಲ ವೀಡಿಯೋಸಲ್ಲಿ ನೋಡಿದರೆ ಇವನು ಇರ್ತಾಯಿದ್ದ ನಮ್ಮ ಜೊತೆ. ಒಂದು ಥರ ಹೇಳಬೇಕು ಅಂತಂದರೆ, ನಾನು ಯೂಟ್ಯೂಬ್ ಕಾಲಿಕ್ಬೇಕು, ಯೂಟ್ಯೂಬ್ ಇದೆಲ್ಲ ಮಾಡಿದೆ ಸ್ಟಾರ್ಟ್ ಮಾಡಿದೆ ಅಂದರೆ ಒಂದು ಕಡೆ ಇವನು ರೀಸನ್ ಆಗ್ತಾನೆ. ಯಾಕಂತಂದರೆ ಅವಾಗ ಯಾರು ಸಪೋರ್ಟ್ ಗಿಲ್ಲಿದ್ದೀರಿ ಆಮೇಲೆ ಬಾ ನಾವು ಮಾಡೋಣ, ಯೂಟ್ಯೂಬ್ನ ಮಾಡೋಣ, ಎಲ್ಲರ ಥರ ನಾವು ಮಾಡೋಣ ಅಂದ್ಬಿಟ್ಟು ಫಸ್ಟು ಪಾಪಪ್ ಮಾಡಿದೆ ಇವನು ನನಗೆ. ಅದಾದಮೇಲೆ ನಾನು ವೀಡಿಯೋಸ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದು. ಓಕೆನಾ, ಇವಾಗ ಅವನು ಏನೋ ಒಂದು ಮಾಡ್ತಿದ್ದಾನೆ, ಸಪೋರ್ಟ್ ಇವಾಗ ನಾನು ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಿಮಗೂ ತೋರಿಸೋಣ ಹೆಂಗಿರುತ್ತೆ ಕಾಂಪಿಟೇಷನ್, ಎಲ್ಲದೂ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಜಸ್ಟ್ ಹೋಗಿ ನಂಬರ್ನ ಪಿಕ್ ಮಾಡೋದೆಲ್ಲ ನೋಡೋಣ, ಆದರೆ ಕಂಪ್ಲೀಟ್ ಈ ವಿಡಿಯೋದಲ್ಲೇ ಮುಗಿಸ್ತೀನಿ. ಓಕೆನಾ, ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೆ ನಾವು ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ನಾಳೆ ಬಂದ್ಬಿಟ್ಟು ಕಾಂಪಿಟೇಷನ್ ಇರೋದು. ಕಾಂಪಿಟೇಷನ್ ಸಪ್ರೇಟಾಗಿ ಹಾಕ್ಲಾ ಇಲ್ಲಾಂದರೆ ಇರಕ್ಕೆ ಗೊತ್ತಾಗ್ತಿಲ್ಲ, ನೋಡ್ತೀನಿ ಹೆಂಗೆ ಮ್ಯಾನೇಜ್ ಆಗುತ್ತೆ ಹಂಗೆ. ಇವತ್ತು ನಂಬರ್ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ ನಾವು ಆಲ್ರೆಡಿ. ದಾವಡಿಗೆ ಬಂದ್ಬಿಟ್ಟು ಮೇವು ಹಾಕೊಂಡು ಹೋಗೋಣ ಅಂದ್ಬಿಟ್ಟು, ಯಾಕಂದರೆ ಸಾಯಂಕಾಲ ಲೇಟ್ ಆಗಿಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಫಸ್ಟು ದೊಡ್ಡ ಅಕ್ಕಿಗಳಿಗೆಲ್ಲ ನೀರು ಕುಡಿಸ್ಬಿಟ್ಟು ಮೇವು ಹಾಕಿದ್ದೀನಿ ಆಲ್ರೆಡಿ. ಸೊ ಇವಾಗ ಹೊರಡೋದ, ಅಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಓಕೆನಾ, ಓಕೆ ಬಂದಿದ್ದೀರಿ. ನನ್ನ ಚೆಕಿಂಗ್ ನಡೀತೈತೆ, ಹೋಗುತ್ತೆ, ವೆಯ್ಟ್ ಮಾಡೋಣ ನಮ್ಮ ಹುಡುಗಂದು ಬರಲಿ. ನೋಡ್ತಾ ನಮ್ಮ ಹುಡುಗ ಚೆಕಿಂಗ್ ಮೆನ್ಸ್ ಫಿಸಿಕ್ ಕಾಂಪೀಟ್ ಮಾಡ್ತಾ ಇರೋದು ಪ್ರಜ್ವಲ್. ಗುಡ್ ಮಾರ್ನಿಂಗ್ ಗೈಸ್. ನೆಕ್ಸ್ಟ್ ಡೇ ನನ್ನ ಕಣ್ಣು ನೋಡ್ರಿ, ನಿದ್ದೆ ಇಲ್ಲ, ಎದ್ದು ಬಂದೆ ಆದ್ರೂ ಲೇಟ್ ಆಗಬೇಕು. ನಿನ್ನೆ ಪಿಕ್ ಮಾಡೋಕ್ಕೆ ಬಂದಿದ್ದೀನಿ ಇವಾಗ. ಸೊ ಹೊರಡ್ಬೇಕು ಇವಾಗ, ಅವನ್ನ ಕರ್ಕೊಂಡು ಹೊರಡೋಣ. ರೆಡಿಯಾಗಿದ್ದಾನೆ, ನನ್ನದೇ ಲೇಟ್ ಆಗೋಯ್ತು. 8 ಗಂಟೆಗೆ ಅಂದಿದ್ರು, 7:45 ಇಲ್ಲೇ ಆಯಿತು. ಇಲ್ಲೋಡ್ರಿ ರೆಡಿ ಆಗೋಣ. ಅಣ್ಣ ಬಾಡಿ ಬಿಲ್ಡರ್ ತಮ್ಮ ನೋಡ್ರಿ. ನನ್ನ ಕಣ್ಣು ನೋಡ್ರಿ ಯಾವ ಗೊತ್ತಾಗೈತೆ. ಓಕೆ ಗೈಸ್, ಎಲ್ಲ ರೆಡಿಯಾಗಿದ್ದಾಯಿತು. ಸೊ ತಗೊಂಡೇ ಹೊರಡ್ತೀರಿ. ಹೌ ಇಟ್ಸ್ ಫೀಲಿಂಗ್ ಫಸ್ಟ್ ಸ್ಟೇಜ್? ಮಾತಾಡೋದು ನೋಡಿ ಹೆಂಗೆ ಫೀಲ್ ಆಗ್ತೈತೆ ಅಂತ ಕೇಳ್ತಾ ಇರೋದು ನಾನು. ಭಯ ಏನಕ್ಕ? ಭಯ ಇನ್ನೇನಲ್ಲಿ ಬಾಂಬ್ ಹಾಕಕ್ಕೆ ಹೋಯ್ತದೆ, ಭಯ ಆಗಕ್ಕೆ ಮಾಡಬೇಕು. ಮತ್ತೆ ಎಷ್ಟು ದಿವಸ ಏನು ಕೀಳಕ್ಕ ಪ್ರಾಕ್ಟೀಸ್ ಮಾಡಿದೆ. ಓಕೆ ಗೈಸ್, ಹೋಗೋಣ. ಏನೋ ಕಿತ್ತು ಗುಡ್ಡೆ ಹಾಕ್ತಾರೆ, ನೋಡೋಣ. ಏನು ಭಯ ಪಡೋದು ಏನಿಲ್ಲಪ್ಪ, ಫಸ್ಟ್ ಟೈಮ್. ನೆಕ್ಸ್ಟು ನವಂಬರ್ಗೆ ಎಕ್ಸ್ಪೀರಿಯನ್ಸ್ ಆಗಬೇಕಲ್ವಾ, ಆಮೇಲೆ ನೆಕ್ಸ್ಟು ಮಿಸ್ಟರ್ ಬೆಂಗಳೂರು ಹೋಗುತ್ತೆ. ಸೊ ಇವಾಗ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಬೇಕಲ್ವಾ, ನೋಡಿ ನೋಡೋಣ. ನಾನು ಇದೀನಿ, ಏನಕ್ಕೆ ತಲೆ ಕೆಡ್ಸ್ಕೊಂತೀಯ? ನಾನು ಇಲ್ವಾ, ನೋಡಿ ಎಲ್ಲ ನಾವು ಇನ್ನು ಮುಂಚೆ ಬಾಸ್ ದಾಸಿ ತೊಗೊಂಡೋಗ್ಬೇಕು. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದ್ರಿ.
ಪೂಜೆ ಗೀಜೆ ಎಲ್ಲ ಮುಗೀತು. ಎಲ್ಲ ಹೋಗ್ಬೇಕಾದ್ರೆ ಒಂದು ಪಾಸಿಟಿವ್ ವೈಬ್ಸ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ದೇವಸ್ಥಾನಕ್ಕೆ ಬಂದ್ರಿ, ಈ ಥರ ಒಳ್ಳೆ ಕೆಲಸ ನಾವು ಮಾಡಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ರಿ ಫಸ್ಟು. ಓಕೆ ನಾನು ಯಾವಾಗ ವಾರ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು. ಯಾರ ದೇವಸ್ಥಾನ ಹೋಗ್ತೀನಿ, ವಾರ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು. ಸೊ ಹೊರಡೋದ ಇನ್ನು ಎಷ್ಟು ಕಿಲೋಮೀಟ್ರ್ ಐತೆ ಗೊತ್ತಾ ಗೈಸ್? ಒಂದು 8 ಕಿಲೋಮೀಟ್ರ್ ಐತೆ. 17 ಮಿನಿಟ್ಸು. 10 ಮಿನಿಟ್ಸ್ ಅಲ್ಲಿ ಹೊಡಿತೀನಿ ಲೈ. 10 ಮಿನಿಟ್ಸ್. ಸರಿ ಗೈಸ್, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀರಿ. Quarter turn right, show your back. Quarter turn right. ಓಕೆ ಗೈಸ್, ಒಂದಾಯಿತು, ಇನ್ನೊಂದು ಬ್ಯಾಲೆನ್ಸ್ ಐತೆ. ಒಂದಾಯಿತು, ಇನ್ನೊಂದೈತೆ. ಸೀರಿಯಸ್ ಆಗಿ ಬಿಗಿನರ್ಸ್ಗೆ ಅಂದ್ಬಿಟ್ಟು ನಡೆಸಿದ್ರು. ಬಿಗಿನರ್ಸ್ ಒಬ್ಬರು ಕಾಣಿಸಿಲ್ಲ ಅಲ್ಲಿ. ಎಲ್ಲ ಮಾಡ್ಕೊಂಡಿದ್ದವ್ರಿಗೆ ಪ್ರೈಸ್ಗಳು ಕೊಟ್ಬಿಟ್ಟು ಎಲ್ಲ ಅಡ್ವಾನ್ಸ್ ಅಥ್ಲೆಟ್ಸ್ಗೆ ಪ್ರೈಸ್ ಕೊಟ್ಕೊಂಡು ಸುಮ್ಮನೆ ಏಜ್ ಕ್ಯಾಟಗರಿಲಿ ಹೈಟು ಎಲ್ಲ ಡಿಫ್ರೆನ್ಸು. 85 ಪೀಪಲ್ಸು ಸ್ಟೇಜ್ ಮೇಲೆ ನಿಂತವ್ರೆ. ಅಷ್ಟು ಜನದಲ್ಲಿ 3 ಜನ ಸೆಲೆಕ್ಟ್ ಮಾಡಿದ್ರು. ನಾಟ್ ಫೇರ್. Bodybuilding posing, please handle their base. No bodybuilding posing, it's completely based on fashion modeling. ಎರಡು ಶೋ ಕೂಡ ಮುಗೀತು. ಪ್ಲೇಸ್ ಯಾವುದ್ರಲ್ಲಿ ಆಗಿಲ್ಲ, ಬಟ್ ಫಸ್ಟ್ ಟೈಮ್ ಏನು ಮಾಡೋಂಗಿಲ್ಲ. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತಾನೆ. ಇನ್ನು ಇನ್ನೊಂದೈತೆ. ಎಷ್ಟು ತಿಂಗಳು ಬಿಟ್ಟು? 2 ತಿಂಗಳು ಬಿಟ್ಟು ಬರೀ ಕಾಲೇಜ್ ಸ್ಟೂಡೆಂಟ್ಸ್ ಮಾತ್ರ. 2 ಮಂತ್ಸ್ ಬಿಟ್ಟು ಬರೀ ಕಾಲೇಜ್ ಸ್ಟೂಡೆಂಟ್ಸ್ ಮಾತ್ರ ಇರುತ್ತೆ. ಅವಾಗ ಏನೋ ಚೆನ್ನಾಗಿರುತ್ತೆ. ಯಾಕಂದರೆ ಬಟ್ ಇಲ್ಲಿ ನೋಡಿದ್ರಲ್ವ ನೀವೇ, ಥರ ಇದ್ರು ಕಾಂಪಿಟೇಷನ್ ತುಂಬ ಇತ್ತು. ಅದರಿಂದ ನೆಕ್ಸ್ಟ್ ಟೈಮು ಇನ್ನೂ ಮಸ್ತಾಗಿ ಮಾಡೋಣ. ಈ ವಿಡಿಯೋ ನಿಗೇನು ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಗೈಸ್.